ವಿಚಾರ ಗಮನಿಸಬೇಕು. ಭಾರತ ಪಾಕಿಸ್ತಾನದ ಮಧ್ಯೆ ತಾತ್ಕಾಲಿಕವಾಗಿ ಈ ಕದನ ವಿರಾಮ ಘೋಷಣೆ ಆಗಿದೆಯಾ ಅಥವಾ ಇದು ಮುಂದುವರಿಯುತ್ತಾ ಗೊತ್ತಿಲ್ಲ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಡೆವಲಪ್ಮೆಂಟ್ಗಳು ಇವತ್ತು ಆಗುತ್ತೆ. ಸಭೆಯಲ್ಲೂ ಕೂಡ ಅದೆಲ್ಲವೂ ನಿರ್ಧಾರ ಆಗುತ್ತೆ. ಹಾಗಾಗಿ ಈಗ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡಬೇಕು ಅಂತ ಮುಂದೆ ಬಂತಲ್ಲ, ಆದ್ರೆ ಅದರ ಬುದ್ಧಿಯನ್ನ ನಂಬಕ್ಕಾಗಲ್ಲ. ಯಾವ ಕ್ಷಣಕ್ಕೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಕಾರಣಕ್ಕೆ 3 ರಾಜ್ಯಗಳಲ್ಲಿ, ಪ್ರಮುಖವಾಗಿ ನಮ್ಮ ಗಡಿ ಪ್ರದೇಶದಲ್ಲಿರುವಂತಹ 3 ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅದು ರಾಜಸ್ಥಾನದ 3 ನಗರಗಳನ್ನ ಕೂಡ ಸದ್ಯ ಅಲ್ಲಿ ಅತಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ರಾಜಸ್ಥಾನದ ಬಾರ್ಮರ್ನಲ್ಲಿ ಆಲ್ರೆಡಿ ಬ್ಲಾಕ್ಔಟ್ಗೆ ಸೂಚನೆ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಬ್ಲಾಕ್ಔಟ್ ಅಂತ ಅಂದ್ರೆ ಈಗಲೂ ಕೂಡ ಸಂಪೂರ್ಣವಾಗಿ ಕತ್ತಲು ಆವರಿಸಿರುತ್ತೆ. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಭಾರತ ಪಾಕಿಸ್ತಾನದ ಮಧ್ಯೆ ಜಸ್ಟ್ ಈಗ ಕದನ ವಿರಾಮ ಘೋಷಣೆಯಾಗಿದೆ. ಬಟ್ ಇದು ಮುಂದುವರಿಯುತ್ತಾ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡೋದೇ ಇಲ್ವಾ ಪಾಪಿ ರಾಷ್ಟ್ರ ಪಾಕಿಸ್ತಾನ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಹಲವು ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತಹ ಉದಾಹರಣೆಗಳಿದೆ. ಹಾಗಾಗಿ ಪಾಕಿಸ್ತಾನ ನಂಬಿಕೊಂಡು ಮೈ ಮರೆಯೋ ಪರಿಸ್ಥಿತಿಯಲ್ಲಂತೂ ಭಾರತ ಇಲ್ಲ. ಯಾವ ಕ್ಷಣಕ್ಕೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಕಾರಣಕ್ಕೆ ಸದ್ಯ ಎಲ್ಲೆಡೆ ಕೂಡ ಪ್ರಮುಖವಾಗಿ ಗಡಿ ಭಾಗದ ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಲೂ ಕೂಡ ರಾಜಸ್ಥಾನದ 3 ನಗರಗಳನ್ನ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಇದೆ. ಕಾರಣ, ನಾಗರಿಕರ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಹಿಂದೆ ಪಾಕಿಸ್ತಾನ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಮುಂದಾಯ್ತಲ್ಲ, ಹಾಗಾಗಿ ಈಗಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ರಾಜಸ್ಥಾನದ 3 ನಗರಗಳಲ್ಲಿ ಪ್ರಮುಖವಾಗಿ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು. ಶ್ರೀರಂಗ ನಗರದಲ್ಲೂ ಕೂಡ ಬ್ಲಾಕ್ಔಟ್ಗೆ ಸೂಚನೆ ನೀಡಲಾಗಿದೆ ಅಂತೆ. ಜೈಸ್ಮಲೇರ್ನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಕರೆಂಟ್ ಕಟ್ ಆಗಿದೆ. ಗಡಿ ಪ್ರದೇಶಗಳಲ್ಲಿ ಇದ್ದಂತಹ ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. 4 ರಾಜ್ಯಗಳ ವಿವಿಧೆಡೆ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ ಅಂತೆ. ರಾಜಸ್ಥಾನ ಬಾರ್ಮರ್ನಲ್ಲಿ, ಪಂಜಾಬ್ನ ಫಿರೋಜ್ಪುರದಲ್ಲಿ ಇಲ್ಲೆಲ್ಲ ಕೂಡ ಬ್ಲಾಕ್ಔಟ್ ಆಗಿದೆ. ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಕತ್ತಲು ಆವರಿಸಿದೆ ಅನ್ನೋದರ ಮಾಹಿತಿ ಇದೆ. ಜನ ಏನು ಮಾಡಬೇಕು ಇಂತಹ ಸಂದರ್ಭಗಳಲ್ಲಿ ಅಂತ ಅಂದ್ರೆ, ಈ ಹಿಂದೆ ನೋಡಿದ್ವಲ್ಲ, ವಾರ್ಗೆ ಸಂಬಂಧಪಟ್ಟಂತೆ ರಿಹರ್ಸಲ್ಗಳಾಯ್ತಲ್ಲ, ಮಾಕ್ ಡ್ರಿಲ್ಗಳಾಯ್ತಲ್ಲ, ಆಗ ಜನರಿಗೆ ಟ್ರೈನಿಂಗ್ ನೀಡಲಾಗಿದೆ. ಬ್ಲಾಕ್ಔಟ್ ಆದಂತಹ ಸಂದರ್ಭದಲ್ಲಿ, ಸೈರನ್ ಶಬ್ದ ಕೇಳಿದಂತಹ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಮನೆಯಲ್ಲೇ ಇರಬೇಕು, ಇಲ್ಲ ಬಂಕರ್ಗಳಲ್ಲಿ ಕೆಲವರು ಆಶ್ರಯ ಪಡೆದುಕೊಳ್ತಾರೆ. ತುಂಬಾ ಡೇಂಜರ್ ಝೋನ್, ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಲ್ಲ, ಅಂತಲ್ಲೆಲ್ಲ ಇದ್ದಂಥ ನಾಗರಿಕರನ್ನ ಆಲ್ರೆಡಿ ಸೇನೆ ಬೇರೆಡೆ ಸ್ಥಳಾಂತರ ಮಾಡಿದೆ. ಅಂದ್ರೆ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಕೂಡ ಮಾಡಿದೆ. ಈ ಬ್ಲಾಕ್ಔಟ್ ಆದಂತಹ ಸಂದರ್ಭದಲ್ಲಿ ಜನ ಮನೆಯಲ್ಲೇ ಇರಬೇಕು, ಕಿಟಕಿಗಳನ್ನ ಕ್ಲೋಸ್ ಮಾಡಿರಬೇಕು, ಬಾಗಿಲುಗಳನ್ನ ಕ್ಲೋಸ್ ಮಾಡಿರಬೇಕು, ಒಳಗಡೆನೆ ಇರಬೇಕು. ಹೊರಗಡೆ ಓಡಾಡ್ತೀರಿ ಅಂತ ಆದ್ರೂ ಕೂಡ ವಾಹನಗಳನ್ನ ತೆಗೆದುಕೊಂಡು ಓಡಾಡ್ತೀರಿ ಅಂದ್ರೆ ವಾಹನದಲ್ಲಿ ಲೈಟ್ಗಳು ಆನ್ ಆಗೋದಿಲ್ಲ. ಬ್ಲಾಕ್ಔಟ್ ಆದಂತಹ ಸಂದರ್ಭದಲ್ಲಿ ಕತ್ತಲಲ್ಲೇ ವಾಹನಗಳನ್ನ ಚಲಾಯಿಸ್ಕೊಂಡು ಹೋಗಬೇಕು. ಅಷ್ಟರ ಮಟ್ಟಿಗೆ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗುತ್ತೆ. ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡುವಂತಹ ನಿಯಮನೇ ಇದು. ಇದನ್ನ ಪಾಲಿಸಲೇಬೇಕಾಗುತ್ತೆ ನಾಗರಿಕರು.